ರಾಜ್ಯ ಸರ್ಕಾರದಲ್ಲಿ ಎಷ್ಟರ ಮಟ್ಟಿಗೆ ಮಾರ್ಚ್ ನಂತರ ಈ ಗ್ಯಾರಂಟಿ ಸ್ಕೀಮ್ನಲ್ಲಿ, ಯಾಕೆ ಗ್ಯಾರಂಟಿ ಸ್ಕೀಮ್ನಿಂದ ರಾಜ್ಯ ಭಾಳ ಹಿಂದೆ ಹೋಗಿತ್ತಂತ ಅನ್ನೋದು ತಪ್ಪು ಕಲ್ಪನಾ. ಅದು ಗ್ಯಾರಂಟಿ ಸ್ಕೀಮ್ನಲ್ಲಿ 62,000 ಕೋಟಿ ಅಥವಾ 70,000 ಕೋಟಿ ಹೋಗ್ತದೆ ಎಲ್ಲ ಸ್ಕೀಮ್ಗಳಿಗೆ. ಈ ಗ್ಯಾರಂಟಿ ಕೊಡ್ತಾರಲ್ಲ 70,000 ಕೋಟಿ ಹೋಗ್ತದೆ. ಆದರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಮತ್ತು ಆರ್ಥಿಕ ಮಂತ್ರಿ ಇದರಿಂದ ಅದ್ರ 2 ಪಟ್ಟು ಟ್ಯಾಕ್ಸ್ ಓಡಾಯಿಸಿದ್ದಾರೆ. ಅವ್ರು ಏನು ಗ್ಯಾರಂಟಿ ಕೊಡ್ತಾರಲ್ಲ ಅದ್ರ 2 ಪಟ್ಟು ಇಳಿಸಿ ಅದೇನು ಗ್ಯಾರಂಟಿಯಿಂದ ಅಭಿವೃದ್ಧಿ ಕುಂಠಿತ ಆಗಬಾರ್ದು. ಆ ಸುಳ್ಳು ಪ್ರಚಾರದ ಅಭಿವೃದ್ಧಿ ಗ್ಯಾರಂಟಿಯಿಂದ ಸ್ಕೀಮ್ದಿಂದ ರಾಜ್ಯ ಸರ್ಕಾರ ಅಭಿವೃದ್ಧಿ ಕುಂಠಿತ ಸುಳ್ಳು. ಆ ದುಡ್ಡು ಎಲ್ಲಿ ಹೊಂಟು ಅನ್ನೋಂಥ ಒಂದು ರಾಜ್ಯ ಜನತೆ ಗಂಭೀರ ಚಿಂತನೆ ಮಾಡಬೇಕಾಗಿದೆ. ಈಗ ಯಾಕಂದರೆ ಗ್ಯಾರಂಟಿ ಸ್ಕೀಮ್ ಡಬಲ್ ಟ್ಯಾಕ್ಸ್ 2 ವರ್ಷ ಡಬಲ್ ಟ್ಯಾಕ್ಸ್ ಏರಿಸ್ಯಾರ. ಮತ್ತು 3ನೇ ಬಜೆಟ್ ನಾಳೆ ಬಂತು ಫೆಬ್ರವರಿಲಿ. ಮತ್ತು ಅವ್ರಿಗೆ ಎಷ್ಟು ಟ್ಯಾಕ್ಸ್ ಅಂತ ಗೊತ್ತಿಲ್ಲ. ಯಾಕೆ ಸುಳ್ಳು ಹೇಳ್ತಾರೋ. ಆ ರೊಕ್ಕ ಎಲ್ಲಿ ಹೊಂಟೈತೆ? ಭಾರತದ ಕಾಂಗ್ರೆಸ್ ಪಕ್ಷ ATM ಆಗಿ ಪರಿವರ್ತನೆ ಆಗಿದೆ. ಕಾಂಗ್ರೆಸ್ ಪಕ್ಷದ ATM ಆಗಿ ರಾಜ್ಯ ಸರ್ಕಾರದ ಖಜಾನೆ ATM ಆಗಿ ಪರಿವರ್ತನೆ ಆಗಿದೆ. ಅದಕ್ಕೆ ನಾವು ದಯವಿಟ್ಟು ಈ ಸಂದರ್ಭದಲ್ಲಿ ನಾವು ಭಾರತೀಯ ಜನತಾ ಪಕ್ಷದ ನಾಯಕರು ಎಲ್ಲ ಕೂಡಿಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷ ಮೂಲೆಯಲ್ಲಿ ನಾವು ಸಂಘಟನೆ ಮಾಡಿ ಮುಂದಿನ ದಿನದಲ್ಲಿ 28ಕ್ಕೆ ಆಗ್ತದೋ ಅದಕ್ಕೆ ಮೊದಲಾಗ ಚುನಾವಣೆ ಗೊತ್ತಿಲ್ಲ. ನಮ್ಮ ಈಗ ಒಳ ಜಗಳವನ್ನು ನಾವು ಮಾಡ್ತೀವಿ. ಅದು ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಪಕ್ಷ, ರಾಷ್ಟ್ರೀಯ ಪಕ್ಷ ಇರ್ಬೋದು, ಸಣ್ಣ ಪಕ್ಷ, ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಜಗಳ ಇರ್ತಾವೆ. ಅದನ್ನೇ ಮುಂದೋಗಿ ನಾವು ಭಾರತೀಯ ಜನತಾ ಪಕ್ಷದಲ್ಲಿ ಹಿನ್ನಡೆ ಆಗ್ತದೆ ಅನ್ನೋದು ಒಂದು ಕಲ್ಪನೆ. ಅದು ತಪ್ಪು. ನಮ್ಮ ಕೊನೆಗೆ ಬಂದು ನಮ್ಮ ಭಾರತೀಯ ಜನತಾ ಪಕ್ಷ ಯಾರೇ ಇರ್ಬೋದು, ಕೊನೆಗೆ ಪಕ್ಷದ ವಿಷಯ ಬಂದಾಗ ನಾವೆಲ್ಲ ಒಂದಾಗ್ತೇವೆ. ಪಕ್ಷ ಸಂಘಟನೆ ಬಂದಾಗ ನಾವು ಒಂದಾಗ್ತೇವೆ. ನಮ್ಮ ಜಗಳ ಬದಿಗೆ ಹೊತ್ತಿ ನಮ್ಮ ಪಕ್ಷ ಸಂಘಟನೆಯಲ್ಲಿ ನಾವೆಲ್ಲ ಕೂಡಿಕೊಂಡು ಪಕ್ಷ ಕಟ್ತೇವೆ. ಮುಂದಿನ ದಿನದಲ್ಲಿ ಮತ್ತು ಭಾರತೀಯ ಜನತಾ ಪಕ್ಷದ ರಾಜ್ಯದಲ್ಲಿ ವಿಧಾನಸಭೆಯಲ್ಲಿ ಒಂದು ಜೆಂಡಾ ಏರಿಸ್ತೇವೆ. ನಿಮ್ಮ ಬಹುಶಃ ಅಲ್ಲಿ ಮುಸಲ್ಮಾನ ಜನಸಂಖ್ಯೆ ಭಾಳ ಬಂದಿರಿ. ಇಲ್ಲಿ ನಿಮ್ಮ ತಲೆಯಲ್ಲಿ ಇರ್ಬೋದು, ಕಾಂಗ್ರೆಸ್ ಪಕ್ಷ ಬಂದರೆ ಮುಸಲ್ಮಾನರು ಭಾಳ ನಾವು ನೆಮ್ಮದಿ ಇರ್ತವೆ ಅನ್ನೋದು ಸುಳ್ಳು. ನಿಮ್ಮ ತೋರಿಸಿ SC ST ಮುಸ್ಲಿಮ್ಸ್ ತೋರಿಸಿ ಭಾರತೀಯ ಜನತಾ ಪಕ್ಷದ ಮೇಲೆ ಎಬಿಸಿ ತೋರಿಸಿ ನಿಮ್ಮನ್ನು ಹೆದರಿಸಿ ನಿಮ್ಮನ್ನು ವೋಟ್ ಬ್ಯಾಂಕ್ ಮುಖಾಂತರ ನಿಮ್ಮ ಕೆಲಸ ಮಾಡ್ತಾರೆ.